ತಂದೆಗೆ ಏನು ಊಟ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ತುಂಬಾನೇ ವಾಮಿಟ್ ಆಗೋದು, ತುಂಬಾನೇ ನಿಶಕ್ತಿ, ನಿದ್ದೆ ಬರ್ತಾ ಇರಲಿಲ್ಲ. ಪೂಜೆ ಎಲ್ಲ ಮಾಡಿದ್ಮೇಲೆ ಇವಾಗ ಚೆನ್ನಾಗಿ ಊಟ ಮಾಡ್ತಾರೆ, ಆಮೇಲೆ ಚೆನ್ನಾಗಿ ಮಾತಾಡ್ತಾರೆ. ಮುಂಚೆ ಹೇಗಿದ್ರು ಇವಾಗ ಹಾಗೆ ಇದ್ದಾರೆ. ನಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡು ತುಂಬಾ ಆರೋಗ್ಯವಾಗಿದ್ದಾರೆ. ಸೊ ಈ ಶಕ್ತಿಪೀಠ ಬಂದ್ಮೇಲೆ ತುಂಬಾನೇ ನಮಗೆ ಅನುಕೂಲ ಆಗಿದೆ. ನಮಗೆ ಬಹಳ ಅಂದ್ರೆ ಬಹಳ ನೋವು, ಬಹಳ ಅಂದರೆ ಸಂಕಟಗಳಿತ್ತು. ಮನೆ ಕಡೆ ಸರಿ ಇರಲಿಲ್ಲ, ಮನೆ ಕಡೆ ಸಂಬಂಧಗಳು ಬೆರಿತಾ ಇರಲಿಲ್ಲ, ಜಗಳ, ಯಾವಾಗ ನೋಡೋದು ಜಗಳ, ವ್ಯಾಪಾರದಲ್ಲಿ ನಷ್ಟ, ತೋಟಗಳಲ್ಲಿ ನಷ್ಟ, ಪ್ರತಿಯೊಂದು ನಷ್ಟ ಆಗ್ತಾ ಇತ್ತು. ನಮ್ಮ ಗುರುಗಳು ಸಂಕಲ್ಪಿಸಿ ಕಡ್ದಾಗಿಂದ ಗುರುಗಳು ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದಾರೋ ಅದೇ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಈಗ ವಂಡರ್ಫುಲ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ, ತುಂಬಾ ಬದಲಾವಣೆ ಆಗಿದೆ ಸರ್. ಈಗ ನೀವು ಬಂದು ನಿಮ್ಮ ಸಮಸ್ಯೆ ಏನೇ ಇದ್ರು ಇಟ್ಕೊಂಡು ತಾಯಿದ ಪ್ರಶ್ನೆ ಕೇಳಿ ಇಲ್ಲಿ ಪ್ರದಕ್ಷಿಣೆಗಳು ಮಾಡಿ ಕಟ್ಟೋದ್ರಿಂದಾಗಿ ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಮನೆ ಕೆಲಸ ಸ್ಟಾಪ್ ಆಗಿದೆ, ಮನೆ ಕೆಲಸ ರನ್ ಆಗ್ತಾ ಇಲ್ಲ, ವಾಸದೋಷ ಇತ್ತು, ಕಿರಿಕಿರಿ ಮಾಡಿ ನಿಲ್ಸಾಕಿದ್ರು, ಅಂಗಡಿಗಳು ವ್ಯಾಪಾರ ಆಗ್ತಾ ಇಲ್ಲ, ಮತ್ತೆ ಗಂಡ ಹೆಂಡತಿ ಜಗಳ ಇತ್ತು, ಒಂದು ವಾರ ಬಂದು ಸಂಕಲ್ಪ ಸಿದ್ಧಿ ಕಲಶ ಕಟ್ಟೋಗಿದ ತಕ್ಷಣ ಅವ್ರ ಕೆಲಸ ಆಗಿದೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಭಕ್ತರಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 35 ಕಿಲೋಮೀಟರ್ ಸಮೀಪದಲ್ಲಿದೆ. ಕಾಳಭದ್ರಕಾಳಿ ಶಕ್ತಿಪೀಠ, ಭಕ್ತರಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ಶುಕ್ರವಾರ ಭಾನುವಾರ ತಾಯಿ ಹತ್ರ ಪ್ರಶ್ನೆ ಇರುತ್ತೆ. ನಿಮ್ದು ಏನೇ ಸಮಸ್ಯೆಗಳಿದ್ರು ತಾಯಿನ ತಗೊಂತಾರೆ, ಬಂದು ಇಲ್ಲಿ ಪ್ರಶ್ನೆ ಕೇಳ್ಬೋದು. ನಿಮ್ಮ ಕೆಲಸ ಆಗುತ್ತಂದರೆ ಬಲಗಡೆ ಬರ್ತಾರೆ, ಆಗಲ್ಲ ಅಂದರೆ ಎಡಗಡೆ ಬರ್ತಾರೆ. ಪ್ರಶ್ನೆ ನಿಮಗೆ ಬಲಗಡೆ ಬಂದರೂ ಸಹ ನಿಮಗನ್ನ ನಮ್ಮ ಕೆಲಸ ಆಯಿತು, ನಾವು ಪ್ರಶ್ನೆ ಕೇಳಿಬಿಟ್ಟಿದ್ರಿ, ತಾಯಿ ಬಲಗಡೆ ಬಂದುಬಿಟ್ಟಿದ್ದಾಳೆ, ನಮ್ಮ ಕೆಲಸ ಆಗ್ತೈತೆ ಅಂತೇಳ್ಬಿಟ್ಟು ಹೋಗೋದ್ರಿಂದಾಗಿ ಕೆಲಸ ಸ್ಲೋ ಆಗ್ತೈತೆ. ಕೆಲಸ ಯಾಕೆ ಸ್ಲೋ ಆಗ್ತೈತೆ ಅಂತಂದರೆ ಆ ತಾಯಿ ದೃಷ್ಟಿ ಬೀಳೋಂಥದ್ದು ಕಮ್ಮಿ ಆಗ್ತಾ ಇರ್ತದೆ. ಅದರಿಂದಾಗಿ ಯಾವುದೇ ಒಂದು ಕೆಲಸ ಆಗಲಿ, ಬೇಗ ಕೆಲಸ ಆಗಬೇಕಂದ್ರೆ ಬಲಗಡೆ ಕೊಟ್ಟಿದ ತಕ್ಷಣ ಇಲ್ಲಿ ಸಂಕಲ್ಪ ಸಿದ್ಧಿ ಕಲಶ ಅಂತ ಮಾಡ್ತೀರಿ. ಸಂಕಲ್ಪ ಸಿದ್ಧಿ ಕಲಶಗಳು ಬಂದು ಕಟ್ಕೊಂಡು ಹೋಗ್ತಾರೆ. ಒಂದು 8 ವಾರ ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿ ಬಲಗಡೆ ಬಂದರೂ ಸಹ 8 ವಾರ ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿ ನಿಮ್ಮ ಕೆಲಸ ಆಗುತ್ತೆ. ಮತ್ತು ಆಗಲ್ಲ ಅಂತ ಎಡಗಡೆ ಬಂದರು ಅಂತ ಇಟ್ಕೊಳ್ಳಿ. ಆಗಲ್ಲ ಅಂತ ಎಡಗಡೆ ಬಂದ ಮೇಲೆ ಯಾಕೆ ಆಗ್ತಾ ಇಲ್ಲ, ಏನಾಗ್ತಾ ಇದೆ, ಏನು ದೋಷಗಳಿದೆ, ಏನು ಪ್ರಶ್ನೆಗಳಿದೆ, ಅದನ್ನು ಸಂಪೂರ್ಣವಾಗಿ ತಾಯಿ ಹತ್ರನೇ ನೀವು ಕೇಳ್ಬೋದು. ಯಾಕೆ ಈ ಥರ ತೊಂದರೆಗಳಾಗ್ತಾ ಇದೆ ಅಂತ ತಾಯಿನೇ ಕೇಳಿದ ತಕ್ಷಣ ನಿಮಗೆ ಅದು ಯಾವ ಥರ ಪ್ರಶ್ನೆ ಇದೆ ಆ ತಾಯಿ ಅಲ್ಲಿ ಉತ್ತರ ಕೊಡ್ತಾಳೆ. ಆ ಉತ್ತರ ಕೊಟ್ಟ ಮೇಲೆ ಮತ್ತು ಅದರಿಂದಾಗಿ ಏನಾದರೂ ಸಮಸ್ಯೆಗಳೇನಿತ್ತು, ಏನಂತೂ ಆಗ್ತಾಯಿಲ್ಲ, ಬೇಗ ಇನ್ನೂ ಲೇಟ್ ಆಗ್ತದೆ ಅಂತಂದರೆ ಇಲ್ಲಿ ನಾವೇನು ಮಾಡ್ತೀವಿ, ನೀವು ಸಂಕಲ್ಪ ಸ್ಥಿತಿಗಳ ಕಲಶ ಕಟ್ಟಿದ್ದಾದಮೇಲೆ ಕಟ್ಟಿಲು ಅನ್ನೋದು ಓಡಿಸ್ತೀರಿ ಇಲ್ಲಿ. ಯಾಕಂದರೆ ಇವಾಗ ನಾನಾ ರೀತಿ ತೊಂದರೆಗಳಿರುತ್ತೆ, ನಾನಾ ರೀತಿ ಕಷ್ಟಗಳಿರುತ್ತೆ. ಆ ಕಷ್ಟಗಳಿಗೆಲ್ಲ ಇವರು ಒಂದೇ ಒಂದು ಪರಿಹಾರ ಕೊಡಬೇಕು ಅಂದರೆ ಒಂದು ಮಂಡಲ ಹಾಕಿ ಆ ಮಂಡಲದಲ್ಲಿ ಯಾವುದೇ ಒಂದು ಆಹ್ವಾನಗಳು ಕೊಟ್ಟರೂ ಬಂದು ತಾಯಿಗಳು ಇಲ್ಲಿ ಬಂದು ಪರಿಹಾರ ಮಾಡೋಂಥದ್ದು ಶಕ್ತಿ ಆ ಮಂಡಲಕ್ಕಿದೆ ಅಂತ. ಅದರಿಂದಾಗಿ ನೋಡಿ, ಎಲ್ಲ ವೀಕ್ಷಕರು ನೋಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅದರಿಂದಾಗಿ ಅದು ಬಂದು ಕಟ್ಟುಗಳು ಓಡಿಸೋದ್ರಿಂದಾಗಿ ನಿಮ್ದು ಏನೇ ಸಮಸ್ಯೆಗಳಿದ್ರು ಕ್ಲಿಯರ್ ಆಗುತ್ತೆ. ಮತ್ತು ಸಂಕಲ್ಪ ಸಿದ್ಧಿ ಕಲಶ ಕಟ್ಕೊಂಡು ಹೋಗಿ. ಸಂಕಲ್ಪ ಸಿದ್ಧಿ ಕಲಶ ಆಗಲ್ಲ ಅಂತಂದರೆ 8 ವಾರ ಬಂದು ಸಂಕಲ್ಪ ಸಿದ್ಧಿ ಕಲಶ ಕಟ್ಕೊಂಡೋಗಿ ಆಗುತ್ತೆ. ಪರಿಹಾರ ತಾಯಿನೇ ಕೊಡ್ತಾಳೆ ಇಲ್ಲಿ, ನಾವು ಕೊಡೋಂಥದ್ದೆಲ್ಲ ಏನಿಲ್ಲ. ಪ್ರಶ್ನೆನೇ ತಾಯಿ ಕೊಡ್ತಾಳೆ, ಪರಿಹಾರನೂ ತಾಯಿ ಕೊಡ್ತಾಳೆ. ಬಂದು ನಂಬಿ, ಕ್ಷೇತ್ರ ನಂಬಿ, ತಾಯಿನ ನಂಬಿ ಬಂದು ಸೇವೆ ಮಾಡಿ. ನಿಮ್ಮ ಕೆಲಸ ಏನಿದೆ 100% ಇಲ್ಲಿ ಮಾಡಿಕೊಡ್ತಾರೆ. ನನ್ನ ಹೆಸರು ಭಾನುಕುಮಾರ್. ನಾನು ಮಾರತಹಳ್ಳಿಯಿಂದ ಬರ್ತಾಯಿದ್ದೀನಿ. ನಮ್ಮ ತಂದೆಗೆ ಒಂದು 6-7 ತಿಂಗಳಿಂದ ಆರೋಗ್ಯದ ಸಮಸ್ಯೆ ತುಂಬ ವಿಪರೀತವಾಗಿ ಹದಗೆಟ್ಟಿತ್ತು. ಹೀಗೆ ನಮಗೆ ಗೊತ್ತಿರೋರು ಮಾರತಹಳ್ಳಿಯಲ್ಲಿ ಒಬ್ಬರು ಹೇಳಿದ್ರು, ಈ ಥರ
ಹೊಸಕೋಟೆ ಇಲ್ಲಿ ಭಕ್ತರಹಳ್ಳಿಯಲ್ಲಿ ಒಂದು ಶಕ್ತಿ ಪೀಠ ಇದೆ, ಅಲ್ಲಿ ಹೋಗಿ ಬನ್ನಿ ಸರಿ ಹೋಗಿದೆ, ನಮಗೂ ಕೂಡ ತುಂಬ ಅನುಕೂಲ ಆಗಿದೆ ಅಂದರು. ಬಂದ್ವಿ, ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಈ ಥರ ಒಬ್ಬರು ಯಾರೋ ಗೊತ್ತಿರೋರೆ ಮನೆ ಇದರಲ್ಲೇ ಯಾರೋ ಮಾಟ ಮಂತ್ರ ಮಾಡ್ತಿದ್ದಾರೆ, ತುಂಬ ಪ್ರಬಲವಾಗಿ ಮಾಡ್ತಿದ್ದಾರೆ, ಅದನ್ನು ತೆಗೆದು ಹೊರಗಡೆ ಹಾಕಬೇಕು ಅಂತ ಹೇಳಿದ್ರು. ಒಂದು ಡೇಟ್ ಕೊಟ್ಟರು, ಡಿಸೆಂಬರ್ 11ನೇ ತಾರೀಕು. ಸೊ ಬಂದು ನಾವು ಚೌಡಿ ಪ್ರಯೋಗ ಮಾಡಿಸಿದ್ವಿ, ಬೆಳಿಗ್ಗೆ 8 ಗಂಟೆಗೆ ಬಂದು. ಅದಾದಮೇಲೆ ತಡೆ ಓಡಿಸಿದ್ವಿ. ಇದಕ್ಕೂ ಮುಂಚೆ ನಮ್ಮ ತಂದೆಗೆ ಏನು ಊಟ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ತುಂಬಾ ವಾಮಿಟ್ ಆಗೋದು, ತುಂಬಾ ನಿಶಕ್ತಿ, ನಿದ್ದೆ ಬರ್ತಾಯಿರಲಿಲ್ಲ. ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ಇವಾಗ ಚೆನ್ನಾಗಿ ಊಟ ಮಾಡ್ತಾರೆ, ಆಮೇಲೆ ಚೆನ್ನಾಗಿ ಮಾತಾಡ್ತಾರೆ. ಮುಂಚೆ ಹೇಗಿದ್ರೋ ಇವಾಗ ಹಾಗೇ ಇದ್ದಾರೆ. ಇವಾಗ ನಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡು ತುಂಬ ಆರೋಗ್ಯವಾಗಿದ್ದಾರೆ. ಸೊ ಈ ಶಕ್ತಿಪೀಠ ಬಂದಮೇಲೆ ತುಂಬಾ ನಮಗೆ ಅನುಕೂಲ ಆಗಿದೆ. ಸೊ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಒಂದೇ ವಿನಂತಿ, ನಿಮಗೆ ಯಾವುದೇ ತರಹ ಕುಟುಂಬ ಕಲಹ ಅಥವಾ ಯಾವುದೇ ಥರ ಪ್ರೇತ ಬಾಧೆ ಈ ಥರ ನಿಮ್ಮ ಕನಸಿನಲ್ಲಿ ಕೂಡ ಸುಮಾರು ಸರಿ ಬರುತ್ತೆ, ಒಂಥರ ಆತ್ಮ ಬಂದು ನಿಮ್ಮನ್ನು ಇದು ತೊಂದರೆ ಮಾಡೋದು, ಅಥವಾ ಯಾವುದೇ ರೀತಿ ನಿಮಗೆ ಮಾಟ ಮಂತ್ರ, ಮನೇಲಿ ಜಗಳ ಅಥವಾ ಗಂಡ ಹೆಂಡತಿ ಕಲಹ ಏನೇ ಇದ್ದರೂ ಇಲ್ಲಿ ಬಂದು ನೀವೊಮ್ಮೆ ಭೇಟಿ ಕೊಡಿ, ನಿಮಗೆ 100% ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ನೀವು ಇಲ್ಲಿ ನೋಡ್ತಾರಂಥದ್ದು ಇಲ್ಲಿ ಸಂಕಲ್ಪ ಸಿದ್ಧಿ ಕಲಶ ಅಂತ. ನೀವು ಕೇಳ್ಬೋದು ಇದನ್ನು, ಏನಿದು ಕಟ್ತಾ ಇದ್ದಾರೆ, ಏನಿದು ಒಂದು ಬ್ಯಾಗಲ್ಲಿ ಒಂದು ರೆಡ್ ಚೀಲದಲ್ಲಿ ಹಾಕಿ ಒಳಗಡೆ ಕಟ್ತಾ ಇದ್ದಾರೆ, ಇದು ಏನು ವಸ್ತುಗಳು ಏನು ಅಂತೆಲ್ಲ ಕೇಳ್ಬೋದು. ಕೆಲವೊಂದು ಹೇಳ್ತೀರಿ, ಕೆಲವೊಂದು ಹೇಳಕ್ಕೆ ಒಳಗಡೆ ಏನೇನು ಹಾಕಿರ್ತೀರಿ ರಹಸ್ಯಗಳದೆಲ್ಲ ಸೊ ಬಿಚ್ಚಿ ಇಡೋಕ್ಕಾಗಲ್ಲ. ಅದರಿಂದಾಗಿ ಮೇಲ್ಗಡೆ ಏನಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದು ನೀವು ನೋಡ್ತಾರಂಥದ್ದು ಇಲ್ಲಿ ಒಂದು ಮಡಕೆ ಹಾಕ್ಬೋದು, ಒಂದು ಕುಡಿಕೆ ಆದಮೇಲೆ ವಿಭೂತಿ ಇಟ್ಟು ಒಂದು ದಿಗ್ಬಂಧನೆ ಹಾಕಿ ಒಂದು ಚಕ್ರಸ್ಥಾಪನೆಗಳೆಲ್ಲ ಮಾಡಿ, ಇಲ್ಲಿ ನಿಮ್ದು ಏನೇ ಸಮಸ್ಯೆಗಳಿದ್ರೂ ಬಂದು ನೀವು ಏನು ಇಲ್ಲಿ ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿನ ತೊಗೊಂಡು ತಾಯಿ ಹತ್ರ ನಾವು ಪದೇ ಹೇಳ್ತಾ ಇರ್ತೀವಿ, ಇಲ್ಲಿ ಬಂದು ನೀವು ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿ, ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿ. ಸಂಕಲ್ಪ ಸಿದ್ಧಿ ಕಲಶ ಕಟ್ಟೋದ್ರಿಂದ ನಿಮ್ಮ ಕೆಲಸಗಳು ಏನೇ ಇದ್ರೂ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇರ್ತೀರಿ. ಅದು ಹೆಂಗೆ ಸಿಗುತ್ತೆ, ಅದು ಯಾವ ಥರ ಸಿಗುತ್ತೆ ಅಂತ ನಿಮಗೂ ಒಂದು ಪ್ರಶ್ನೆಗಳಿರುತ್ತೆ, ಗೊಂದಲ ಇರುತ್ತೆ. ಅದರಲ್ಲಿ ನೀವು ನೋಡ್ತಾ ಇರೋಂಥದ್ದು ನಾನು ಇಲ್ಲಿ ದಿಗ್ಬಂಧನೆ ಮಾಡಿ ಒಳಗಡೆ ಒಂದು ಚಕ್ರ ಸ್ಥಾಪನೆಗಳಾಗ್ಬೋದು, ಒಂದು ಮೂಲಿಕೆಗಳಾಗ್ಬೋದು, ಯಾವುದೋ ಒಂದು ಹಾಕಿರ್ತೀರಿ. ಅದರಿಂದಾಗಿ ನೀವು ಬಂದು ನಿಮ್ಮ ಸಮಸ್ಯೆ ಏನೇ ಇದ್ರೂ ಇದನ್ನ ಇಟ್ಕೊಂಡು ತಾಯಿದ ಪ್ರಶ್ನೆ ಕೇಳಿ ಇಲ್ಲಿ ಪ್ರದಕ್ಷಿಣೆಗಳು ಮಾಡಿ ಕಟ್ಟೋದ್ರಿಂದಾಗಿ ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅಂದರೆ ಪರಿಹಾರ ಆಗುತ್ತೆ. ಮತ್ತು ಎಷ್ಟೋ ಜನಕ್ಕೆ ಇಲ್ಲಿ ಪರಿಹಾರ ಸಿಗಿದೆ, 102% ಸಿಕ್ಕಿದೆ. ಅದರಿಂದಾಗಿ ಎಷ್ಟೋ ಜನ ಬರ್ತಾರೆ, 1 ವಾರ 2 ವಾರ ಬರ್ತಾರೆ, 3 ವಾರ ಬರ್ತಾರೆ. 1 ವಾರ ಬಂದು ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿ ನೆಕ್ಸ್ಟ್ ವಾರನೇ ಬಂದು ರಿಸಲ್ಟ್ ಹೇಳಿರೋರು ಇದ್ದಾರೆ. ಸರ್, ನಿಮ್ಗೆ ಲಾಸ್ಟ್ ಟೈಮ್ ಈ ಥರ ಒಂದು ಪ್ರಶ್ನೆಗೆ ಇಟ್ಟಿದೆ, ಮನೆ ಕೆಲಸ ಸ್ಟಾಪ್ ಆಗಿದೆ, ಮನೆ ಕೆಲಸ ರನ್ ಆಗ್ತಾ ಇಲ್ಲ, ವಾಸದೋಷ ಇತ್ತು, ಕಿಟಕಿಗಳು ಮಾಡಿ ನಿಲ್ಸಾಕಿದ್ರು, ಅಂಗಡಿಗಳು ವ್ಯಾಪಾರ ಆಗ್ತಾ ಇಲ್ಲ, ಮತ್ತು ಗಂಡ ಹೆಂಡತಿಗಳು ಜಗಳ ಇತ್ತು, ಆಮೇಲೆ ಈ ಥರ ತುಂಬ ನಾನಾ ರೀತಿ ತೊಂದರೆಗಳು ಹೇಳ್ಕೊತಾರೆ. ಅದರಿಂದಾಗಿ ಅವ್ರು ಬಂದು ಏನೇ ಹೇಳ್ಬಿಟ್ಟು ಹೋದ್ರು ಒಂದು ವಾರ ಬಂದು ಸಂಕಲ್ಪ ಸಿದ್ಧಿ ಕಲಶ ಕಟ್ಟೋಗಿದ ತಕ್ಷಣ ಅವ್ರ ಕೆಲಸ ಆಗಿ ನೆಕ್ಸ್ಟ್ ಮತ್ತೆ ಬಂದು ಇನ್ನೊಂದಕ್ಕೆ ಸಂಕಲ್ಪ ಮಾಡಿ ಸಂಕಲ್ಪ ಸಿದ್ಧಿ ಕಲಶ ಬಂದು ಕಟ್ಕೊಂಡೋಗೋಂಥದ್ದು ಇಲ್ಲಿ ತುಂಬ ಅಮೋಘವಾಗಿ ಮಾಡೋಂಥದ್ದು. ಇಲ್ಲಿ ತುಂಬ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಮರಗಳೆಲ್ಲ ಮೇಲ್ಗಡೆ ಎಲ್ಲ ಫುಲ್ ತುಂಬೋಗಿದೆ. ಸಂಕಲ್ಪ ಸಿದ್ಧಿ ಕಲಶ ಅಂಥದ್ದೊಂದು ಇಲ್ಲಿ ತುಂಬ ಪವಾಡವಾಗಿ ನಡೀತಾ ಇದೆ. ಪವಾಡ ಅನ್ನೋದು ಒಂದು ಶಕ್ತಿ, ತಾಯಿ ನೀವೇನೇ ಕೇಳಿದ್ರು ನಡೆಸ್ಕೊಡೋಂಥದ್ದು ಮಾಡ್ತಾ ಇದ್ದಾಳೆ ಇಲ್ಲಿ. ಅದರಿಂದಾಗಿ ಎಲ್ಲರೂ ಬಂದು ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ಹೊಸಕೋಟೆ ತಾಲೂಕು ಬಂದು ಇಲ್ಲಿ ತಾಯಿನ ಬಂದು ನಮ್ಮನ್ನ ಪ್ರಶ್ನೆ ಕೇಳಬೇಡ್ರಿ, ಬಂದು ತಾಯಿನ ಪ್ರಶ್ನೆ ಕೇಳ್ರಿ. ಮಂಗಳವಾರ ಶುಕ್ರವಾರ ತಾಯಿನ ಪ್ರಶ್ನೆ ಕೆತ್ಕೊಂತೀರಿ, ನೀವು ಬಂದು ತಾಯಿನ ಪ್ರಶ್ನೆ ಕೇಳಿ ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿ ನಿಮ್ಮ ಕೆಲಸಗಳು ಏನೇ ಇದ್ರೂ 102% ಕೆಲಸ ಆಗುತ್ತೆ. 1 ವಾರ ಬಂದು 2 ವಾರ ಬಂದು 3 ವಾರ ಬಂದು ನಾವು ಏನು 8 ವಾರ ನೀವು ಬಂದಿಲ್ಲ ಸಂಕಲ್ಪ ಸಿದ್ಧಿ ಕಲಶ ಕಟ್ಟಬೇಕಂತ ಹೇಳ್ತಾ ಇದ್ದೀರೋ, ನೀವು ಬಂದು ಒಂದು 4 ವಾರ ಬಂದು ಕಟ್ಟಿ ನಿಮ್ಗೆ ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿನೂ ಕೆಲಸ ಆಗ್ತಾ ಇಲ್ಲ ಅಂದರೆ ಕಟ್ಟುಗಳೋಡಿಸೋದ್ರಿಂದ ನಿಮ್ಮ ಸಮಸ್ಯೆ 102% ಕ್ಲಿಯರ್ ಆಗೇ ಆಗುತ್ತೆ. ಇಲ್ಲಿ ಆಗದಿರೋಂಥ ಕೆಲಸ ಯಾವುದೂ ಇಲ್ಲ, ಎಲ್ಲ ಕೆಲಸಗಳು ತಾಯಿ ಮಾಡಿಕೊಡ್ತಾಳೆ. ತಾಯಿನ ನಂಬಿ ಬಂದು ಇಲ್ಲಿ ಕೆಲಸ ಮಾಡಿಕೊಡಿ. ಕೆಲಸ ಮಾಡಿ ಸೇವೆ ಮಾಡಿ ಒಂದು ಸಂಕಲ್ಪ ಸಿದ್ಧಿ ಕಲಶಗಳು ಕಟ್ಟೋದ್ರಿಂದ ನಿಮ್ಮ ಸಮಸ್ಯೆ ಏನಿದ್ರೂ ಕ್ಲಿಯರ್ ಆಗುತ್ತೆ.
ಸರ್ ನಮ್ಮ ಹೆಸರು ಬಂದು ಧನ್ರಾಜ್ ಅಂತ. ನಮ್ಮದು ಪೂಜನಗರ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸರ್ ಇಲ್ಲಿ ನಾನು ಬರ್ತಾ ಇರೋ ಸುಮಾರು 9 ತಿಂಗಳಿಂದ ಬರ್ತಾಯಿದ್ದೀನಿ. ರೀಸೆಂಟಾಗಿ 9 ತಿಂಗಳಿಂದ ಇಲ್ಲಿ ಬಂದ ತಕ್ಷಣ ಗುರುಗಳು ಅಪ್ಪಣೆ ಮೇರೆಗೆ ಸಿದ್ಧಿ ಸಂಕಲ್ಪ ಸಿದ್ಧಿ ಅವು 3 ಬಾರಿ ಕಟ್ಟಿದ್ವಿ. 3 ಬಾರಿ ಕಟ್ಟಿದಾದ್ಮೇಲೆ ನಮಗೆ ಒಳ್ಳೆ ರಿಸಲ್ಟ್ ಕೊಟ್ಟರು. ನಮಗೆ ಬಹಳ ಅಂದರೆ ಬಹಳ ನೋವು, ಬಹಳ ಅಂದರೆ ಸಂಕಟಗಳಿತ್ತು. ಮನೆ ಕಡೆ ಸರಿ ಇರಲಿಲ್ಲ, ಮನೆ ಕಡೆ ಸಂಬಂಧಗಳು ಬೆರಿತಾ ಇರಲಿಲ್ಲ. ಜಗಳ, ಯಾವಾಗ ನೋಡು ಜಗಳ, ವ್ಯಾಪಾರದಲ್ಲಿ ನಷ್ಟ, ತೋಟಗಳಲ್ಲಿ ನಷ್ಟ, ಪ್ರತಿಯೊಂದು ನಷ್ಟ ಆಗ್ತಾಯಿತ್ತು. ನಮ್ಮ ಗುರುಗಳು ಇದರಿಂದ ಸಂಕಲ್ಪ ಸಿದ್ಧಿ ಕಟ್ಟಿದಾಗಿಂದ ಗುರುಗಳು ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದಾರೋ ಅದೇ ರೀತಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಈಗ ವಂಡರ್ಫುಲ್, ತುಂಬ ಅಂದರೆ ತುಂಬ ಚೆನ್ನಾಗಿ, ತುಂಬ ಬದಲಾವಣೆ ಆಗಿದೆ ಸರ್. ಈಗ ಬರೋಂಥ ಭಕ್ತರಿಗೆ ನಾವೇನು ಹೇಳ್ತೀವಿ ಅಂದರೆ, ನಾವು ನಂಬಿಕೆಯಿಂದ ಗುರುಗಳ ಅಪ್ಪಣೆಯಿಂದ ಸಂಕಲ್ಪ ಸಿದ್ಧಿ ಕಳಸವನ್ನು 3 ಬಾರಿ ಕಟ್ಟಬೇಕಂತ ಹೇಳಿದ್ದಾರೆ. 3 ಬಾರಿ ಕಟ್ಟಬೇಕು. ನಮಗೆ ನಮ್ಮ ಮನಸ್ಸು ಗುರುಗಳು ಏನು ಹೇಳ್ಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಮಾಡಬೇಕು ಸರ್. ನಮ್ಮದು ಭದ್ರಾವತಿ ತಾಲೂಕು, ನಾಗಸಮುದ್ರ. ನಾನು ಇಲ್ಲಿ ಅಮ್ಮನವ್ರ ಹತ್ರ ಒಂದು ನಂಬಿ ಬಂದು ಇಲ್ಲಿ ತಡೆ ಓಡಿಸಿ ಮಾರನೇ ದಿವಸ ಒಬ್ಬರು ಕೆಲ್ಸಕ್ಕೆ ಕರೆದು ಡೈಲಿ 1,500 ಕೊಡ್ತೀನಿ ಬಾ ಅಂತ ಕರೆದಿದ್ದಾರೆ. ನನ್ನ ಭಾರಿ ಸಮಸ್ಯೆ ಇತ್ತು, ಆದರೂ ತಾಯಿನ ನಂಬಿ ಮುಂದಕ್ಕೆ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ ಅಂತ ಒಂದು ನಂಬಿಕೆ ಐತೆ. ಅದರಿಂದ ಎಲ್ಲ ಒಳ್ಳೇದಾಗ್ತದೆ ಅಂತ ನಂಬಿದ್ದೀನಿ. ಆದಷ್ಟು ಬೇಗ ಎಲ್ಲ ಒಳ್ಳೇದು ಮಾಡಿಕೊಡ್ತಾಳೆ ನನ್ನ ತಾಯಿ ಅಂತ ನಂಬಿದ್ದೀನಿ. ಕಾಟೇರಮ್ಮ. ನಾನು ಸ್ವಂತ ಗ್ಯಾರೇಜ್ ಮಾಡಿದ್ದು, ಯಾರು ಏನು ಮಾಡಿದ್ರೂ ಗೊತ್ತಿಲ್ಲ, ಎಲ್ಲ ಲಾಸಲ್ಲಿ ಬಿದ್ದು 1 ರೂಪಾಯಿನೂ ನನಗೆ ಏನು ವ್ಯವಹಾರ ಆಗ್ತಾಯಿದ್ದಿಲ್ಲ. ಮೊನ್ನೆ ಬಂದು ಅಮ್ಮನವ್ರ ದರ್ಶನ ಮಾಡಿದ ಮೇಲೆ, ಕಟ್ಟು ಹೊಡ್ಸಿದ ಮೇಲೆ ಮಾರನೇ ದಿವಸನೇ ನನಗೆ ಕೆಲಸ ಕಟ್ಟಿ 1,500 ಡೈಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ತಾಯಿಯ ಆಶೀರ್ವಾದ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಕಾಳಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.